ನಮಸ್ಕಾರ ರೀಪ್ಪ ಯೂಟ್ಯೂಬ್ ಮಂದಿಗೆ. ಬಿಗ್ ಬಾಸ್ ಒಳಗಂದ್ರೆ ಫುಲ್ ಇಷ್ಟ ಅದಾರ ಅಂದ್ರೆ ಮಾತ್ರ ಇವತ್ತು ನನಗಂತ್ರಿ ಮಲ್ಲಮ್ಮ ಯಾಕಂತ ಅಂತಿರ್ಬೇಕು. ನೀವು ರಗಡ ಮಂದಿ ಅದಾರ ಅದ್ರಾಗ ಮಲ್ಲಮ್ಮ ಬಗ್ಗೆನ ಯಾಕೆ ಹೇಳತ್ತ ನೀವು ಅಂತ ಅನ್ನಕ್ಕೆ ಹೋಗ್ತಿರ್ಬೇಕು. ಆ ಇಷ್ಟು ಸೀಸನ್ ಒಳಗೂ ಒಬ್ರರ ತಲೆ ಮ್ಯಾಗ ಶರ್ಗ್ ಮುಚ್ಕೊಂಡು ಹೋದವ್ರು ಅಂದ್ರೆ ಮಲ್ಲಮ್ಮ ರೀ. ಅದು ನಮ್ಮ ಹಳ್ಳಿ ಪವರ್ ಅಂಥವ್ರೊಬ್ರು ಬೇಕಾಗಿರ ಟೇಜ್ ಮ್ಯಾಗ ಶರ್ಗ್ ಹೊತ್ಕೊಂಡು ಒಳಗೆ ಹೋದವ್ರು ಅಂದ್ರೆ ಫಸ್ಟ್ ಪೈಲ ಮಲ್ಲಮ್ಮ. ಬಿಗ್ ಬಾಸ್ ಒಳಗೆ ನೀವು ಅದನ್ನು ಯಾರೂ ನೋಡಿದ್ರಲ್ಲೂ ಗೊತ್ತಿಲ್ಲ, ಅದನ್ನು ನೋಡಿರ್ಬೇಕಾರೆ ಅವ್ರದ್ದು ವಿಡಿಯೋ ನೋಡ್ಲಿ ಅಂದವ್ರ ಹೋಗಿ ರಿವ್ಯೂ ಮಾಡಿ ನೋಡ್ರಿ. ಶರ್ಗ್ ಅದನ್ನು ಒಟ್ಟ ತೆಳಗೆ ಬಿದ್ದರೂ ಹೊಳೆ ಹಾಕೊಂಡು ಹೋದವ್ರು ಅಂದ್ರೆ ಹಳ್ಳಿ ಒಳಗಿಂದ ಇದು ಹೆಂಗೈತೆ ಅಂದ್ರೆ ಕದರ್ ಅಂತಾರೆ ನೋಡಿದ್ರಿ ಹಂಗೆ. ಅವ್ರು ಎಷ್ಟೋ ವಿಡಿಯೋ ನೋಡ್ರಿ ಅವ್ರು ಶರ್ಗ್ ಹಾಕೊಂಡು ಮಾಡಿದಾರೆ ತೊಡಿ. ಆದ್ರೆ ಅಂಥ ಟೇಜ್ ಮ್ಯಾಗ ಅವ್ರು ಒಟ್ಟು ಎಲ್ಲರೂ ಮಕ್ಕ ಹೆಂಗೆ ಬೇಕು ಹಂಗೆ ಡ್ರೆಸ್ ಹಾಕೊಂಬಂದಾರ. ಆದ್ರೆ ಮಲ್ಲಮ್ಮ ಅದೇನೈತಿ ಹಳ್ಳಿ ಇದೆ ಹಂಗೆ, ಅದು ಏನೋ ಅಂತಾರಲ್ಲ ಕಲಿಕೆ. ಅದು ಬುಡದಿಂತ್ರ ಮಳದ ಮಠ ಹೋದ್ರು ನೀ ಹಳ್ಳಿ ಒಳಗೆ ಏನು ಕಲ್ತಿರ್ತಿ ಅದು ಬಿಡಕ್ಕೆ ಹೋಗಲ್ಲ. ಹಳ್ಳಿ ಮಂದಿ ಏನು ಕಲಿಸಿರ್ತಾರೋ ಅದು ಇರೋದೈತೆ. ಅವ್ರು ಶರ್ಗ್ ಮುಚ್ಚಿ ಬಂದಿರಲ್ಲ ನಮ್ಮ ಸನಾತನ ಧರ್ಮದ ಬಗ್ಗೆ ಎತ್ತಿ ಹಿಡಿತೈತೆ ಅದು. ಅದಕ್ಕೋಸ್ಕರ ನನಗೆ ಅದಕ್ಕೆ ಭಾಳ ಲೈಕ್ ಆದರು. ಮಲ್ಲಮ್ಮ ಮಾತ್ರ ಮಾತಾಡೋದು ಭಾಳ ಅನಾಹುತ ಕರೆ. ಅವ್ರ ಡೈಲಾಗು ಹಂಗದಾವು, ಗ್ರೀನ್ ಟೀ ಅಂತೇಳಿ. ಆದರೆ ಅಬ್ಸರ್ವ್ ಮಾಡ್ರಿ ನೀವು, ಅವ್ರು ನೋಡಿ ಒಟ್ಟೆ ಶರಗ್ ತೆಳಗೆ ಬಿದ್ದರು ಅದನ್ನು ಹೊಳೆ ಮ್ಯಾಗ ಹಾಕೊಂಡ್ರು. ಅಂಥವ್ರು ಬೇಕನ್ನವನ ಒಟ್ಟು ಬಿಗ್ ಬಾಸ್ ಒಳಗೆ ಅಂಥವ್ರನ್ನ ಕರ್ಕೊಂಬಂದು ಒಗಿರಿ. ಅವನು ಏನು ಹಾಕೈತೆ ನೋಡೋನು ಮುಗಿದಿದ್ದು ಮುದ್ದೆ ಬಟ್ ಅಡ್ಡಿ ಇಲ್ಲ. ಎಷ್ಟು ಜನಕ್ಕೆ ಯಾರ್ಯಾರು ಇಷ್ಟ ಗೊತ್ತಿಲ್ಲ, ಆದ್ರೆ ಮಲ್ಲಮ್ಮ ಮಾತ್ರ ಅನ್ನಾವತ್ತು ನೋಡ್ರಿ. ಅಬ್ಸರ್ವ್ ಮಾಡ್ರಿ ನೀವು ಬೇಕಾದ್ರೆ ವಿಡಿಯೋ ಯಾರ್ಯಾರು ರಿಪೀಟ್ ಮಾಡಿ ನೋಡ್ರಿ ಅವ್ನು ಬಿಗ್ ಬಾಸದ್ದು. ಸೆರಗ್ ಮಾತ್ರ ತೆಳಗಿಡ್ಲಿಲ್ಲ ಮಲ್ಲಮ್ಮ, ಅದು ಮಾತ್ರ ಭಾಳ ಲೈಕ್ ಆತು ನಂಗೆ. ಅಂಥವ್ರೊಬ್ಬ ಸ್ಟೇಜ್ ಮ್ಯಾಗ ಹೋದ್ರಲ್ಲ ಫಸ್ಟ್ ಪೈಲ ಭಾರಿ ಆತು. ಹಳ್ಳಿ ಕಡಿಂದ್ರೆ ಅವ್ರ ಡೈಲಾಗ್ ಕೇಳಾಕ ನಮ್ಮ ಮೈಂದಿನ ಉತ್ತರ ಕರ್ನಾಟಕದವ್ರು ಅರ್ಧ ಫ್ಯಾನ್ ಬೇಸ್ ಆಗೋದು ಅವ್ರಿಗೆ ಹೇಳಿ ಕೇಳಿ 1 ನಂಬರ್. ಅವರಿಗೆ ಫ್ಯಾನ್ ಬೇಸ್ ಆಕೈತೆ ಅಂತ ಅಂದ್ಕೊಂಡು ನಿಮಗೆ ಯಾರು ಇಷ್ಟ ಅಂತ ಹೇಳ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ.